ಟಾಸ್ಕ್ ಭಾಗವಾಗಿ ವಲ್ಲದ ಮನಸ್ಸಿನಿಂದ ಕಾವ್ಯಗೆ ಕಣ್ಣೀರು ಹಾಕಿಸಿದ ಗಿಲ್ಲಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ಕಾವ್ಯಗೆ ಫ್ರೀ ಪ್ರಾಡಕ್ಟ್ ವೇಸ್ಟ್ ಅಂತ ಹೇಳಿದ್ದಕ್ಕೆ ಗಿಲ್ಲಿ ನೊಂದುಕೊಂಡು ಮಂಕಾಗಿ ಕೂತಿದ್ದಾರೆ. ಹೀಗಾಗಿ ಗಿಲ್ಲಿ ಮನೆಯಲ್ಲಿ ಊಟ ಮಾಡ್ತಾ ಇಲ್ಲ, ನೆಚ್ಚಿನ ಚಿಕನ್ ಬಿರಿಯಾನಿಯನ್ನು ಮುಡ್ತಾ ಇಲ್ಲ. ಕ್ಯಾಪ್ಟನ್ಸಿ ರೇಸ್ಗೆ ನೇರವಾಗಿ ಹೋಗುವ ಚಾನ್ಸ್ ಸಿಗಬೇಕಂದ್ರೆ ಕಾವ್ಯರನ್ನ ಅಳಿಸ್ಬೇಕು, ಕಣ್ಣೀರು ಹಾಕುವಂತೆ ಮಾಡಬೇಕು ಅಂತ ಟಾಸ್ಕ್ ಅನ್ನ ನೀಡಲಾಗಿತ್ತು. ಅದಕ್ಕೆ ಗಿಲ್ಲಿ ನಟ ವಲ್ಲದ ಮನಸ್ಸಿನಿಂದಲೇ ಓಕೆ ಅಂದಿದ್ರು. ಕಾವ್ಯಗೆ ನೋವಾಗ್ಲಿ ಅಂತ ಅವರ ಮುಂದೆ ಹೋಗಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ರಿ, ನಾನು ಜಂಟಿಯಾಗಿ ಹೋಗ್ಬಾರ್ದಿತ್ತು, ಅಲ್ಲೇ ನಾನು ತಪ್ಪು ಮಾಡಿದ್ದು. ನಿಜವಾಗ್ಲೂ ಸ್ಪಂದನ ಅಲ್ಲ ಲಕ್ಕಿ, ನೀವು ಲಕ್ಕಿ. ನೀವು ಫ್ರೀ ಪ್ರಾಡಕ್ಟ್ ಅಂತ ಹೇಳಿ ಕಾವ್ಯಗೆ ನೋವು ಮಾಡಿದ್ರು. ಊಟಕ್ಕೆ ಕಾವ್ಯ ಬಂದಾಗ್ಲೂ ಕೂಡ ಅಣಕಿಸಿ ಕಾವ್ಯ ಊಟವನ್ನ ಕೂಡ ಬಿಟ್ಟಿದ್ರು. ಆದ್ರೆ ಇದೆಲ್ಲವೂ ಗಿಲ್ಲಿ ಮಾಡಿದ್ದು ಬರೀ ಟಾಸ್ಕ್ ಆಗಿ, ಅದು ಗಿಲ್ಲಿಗೂ ಕೂಡ ಗೊತ್ತಿದೆ. ಆದ್ರೆ ಗಿಲ್ಲಿಗೆ ಈ ಘಟನೆ ನೋವು ತಂದಂತೆ ಕಾಣ್ತಾ ಇದೆ. ಹಾಗಾಗಿ ಕಾವ್ಯಗೆ ನೋವಾಗಿರೋದಕ್ಕೆ ಬೇಸರ ಮಾಡಿಕೊಂಡಿರುವಂತಹ ಗಿಲ್ಲಿ ನಟ ಊಟವನ್ನೇ ಬಿಟ್ಟಿದ್ದಾರೆ. ಇಬ್ಬರೇ ಅಡಿಗೆ ಮಾಡೋದಾಗಿ ಒಪ್ಪಿಕೊಂಡು ಬಂದಿರುವಂತಹ ಅಶ್ವಿನಿ ಗಿಲ್ಲಿ ಅದಕ್ಕಾಗಿ ಮನೆಗೆ ಚಿಕನ್ ಮತ್ತು ಮಟನ್ ಅನ್ನ ಪಡೆದುಕೊಂಡಿದ್ದಾರೆ. ಎಲ್ಲರಿಗೂ ರುಚಿ ರುಚಿಯಾದ ಅಡಿಗೆಯನ್ನ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಾನ್ ವೆಜ್ ಅಂದ್ರೆ ಜೀವ ಬಿಡುವ ಗಿಲ್ಲಿ ಮಾತ್ರ ಊಟವನ್ನೇ ಮಾಡಿಲ್ಲ. ಅತ್ತ ಅಶ್ವಿನಿ ಗೌಡ ಅವರಿಗೂ ಈ ವಿಚಾರ ಗೊತ್ತಾಗಿದೆ. ಬಿರಿಯಾನಿ ಮಾಡಿದ್ರು ಯಾಕೆ ಅದನ್ನ ಗಿಲ್ಲಿ ತಿಂತಿಲ್ಲ ಅಂತ ಧ್ರುವಂತ್ ಬಳಿ ಅಶ್ವಿನಿ ಹೇಳಿದ್ದಾರೆ. ಅಲ್ಲದೆ ಗಿಲ್ಲಿಗೆ ಬಿರಿಯಾನಿ ತಿನ್ನು ಬಾ ಅಂತ ಕರೆದಿದ್ದಾರೆ. ಅಲ್ಲದೆ ರಘು ಮತ್ತು ರಜತ್ ಅದೆಷ್ಟೇ ಬಾರಿ ಹೇಳಿದ್ರು ಆಮೇಲೆ ತಿಂತೇನೆ ಅಂತ ಕಾರಣವನ್ನ ಹೇಳ್ತಾ ಇದ್ರು. ಆದ್ರೆ ಚೈತ್ರ ಗಿಲ್ಲಿ ಬಿರಿಯಾನಿಯನ್ನ ಕ್ಯಾಪ್ಟನ್ಸಿ ರೂಮ್ ನಲ್ಲಿ ಬಚ್ಚಿಟ್ಟಿದ್ದಾರೆ. ಅದಕ್ಕೂ ಕೂಡ ಗಿಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಇದನ್ನೆಲ್ಲ ನೋಡಿದ ಗಿಲ್ಲಿ ಫ್ಯಾನ್ಸ್ ಎಂಥ ಒಳ್ಳೆ ಮನ್ಸೂರಿ ಗಿಲ್ಲಿದು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಕಾವ್ಯಗೆ ನೋವು ಮಾಡಿ ಗಿಲ್ಲಿ ನೊಂದುಕೊಂಡಿದ್ದು ಹಾಗೆ ಬಿರಿಯಾನಿ ತಿನ್ನದೆ ಕೂತಿದ್ದು ಎಷ್ಟು ಜನರಿಗೆ ಬೇಜಾರಾಯ್ತು ಕಮೆಂಟ್ ಮೂಲಕ ತಿಳಿಸಿ.